ನಮಸ್ತೆ ಸ್ನೇಹಿತರೆ, ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ. ದಿನೇಶ್ ಗಾಣಿಗರು ನಮ್ಮೊಂದಿಗಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ನಮಸ್ಕಾರ. ಇಷ್ಟೆಲ್ಲ ಆಗ್ತಾ ಇದೆ, ಸೌಜನ್ಯ ಪ್ರಕರಣ, ಬುರುಡೆ ಪ್ರಕರಣ, ಪತ್ರಕರ್ತರ ಮೇಲೆ ಹಲ್ಲೆ, ಇವೆಲ್ಲವೂ ಆಗ್ತಾ ಇದೆ. ಇದೆಲ್ಲದರ ಸುತ್ತ ರಾಜಕೀಯ, ರಾಜಕಾರಣಿಗಳು, ನಮ್ಮ ಸರ್ಕಾರ ಇವೆಲ್ಲ ಏನ್ ಮಾಡ್ತಾ ಇದೆ ಅಂತ. ನಮ್ಮ ಕರ್ನಾಟಕದ ರಾಜ್ಯದ ಎಲ್ಲ ರಾಜಕಾರಣಿಗಳಿಗೆ ಹಾಗೂ ಈ ದೇಶದ ಎಲ್ಲ ರಾಜಕಾರಣಿಗಳಿಗೆ, ಶಾಸಕರಿಗೆ, MP ಅವರಿಗೆ, ಲೋಕಸಭಾ ಸದಸ್ಯರಿಗೆ, ನಮ್ಮ ಎಲ್ಲ ಹೋರಾಟಗಾರರ ಪರವಾಗಿ ಹೃದಯಪೂರ್ವಕ ನಮಸ್ಕಾರಗಳು, ನಿಮಗೆ ಅಭಿನಂದನೆಗಳು. ಯಾಕೆ ಕೇಳಿದ್ರೆ, ಸರ್ಕಾರಿ ದುಡ್ಡನ್ನು ತಿಂತಾ ಇದ್ದೀರಲ್ಲ, ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ ನಿಮ್ಗೆ? ನಿಮ್ಮ ಈ ಒಂದು ವ್ಯಕ್ತಿತ್ವ ಇದನ್ನೆಲ್ಲ ನೋಡಿದ್ರೆ ನೀವು ಈ ತರ ಇರೋ ಬದಲು ಎಲ್ಲಾದ್ರೂ ಕೆರೆಗೋ ಬಾವಿಗೋ ಹಾರಿ ಸಾಯಿರಿ. ಸರ್ಕಾರದ ಒಂದು ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಇದ್ದುಕೊಂಡು ಅಲ್ಲಿ ಸತ್ತಂತ ಹೆಣಗಳಿಗೆ ಒಂದು ನ್ಯಾಯ ಕೊಡಿಸ್ಲಿಕ್ಕೆ ಆಗದೆ ಇರುವಂತಹ, ಸೌಜನ್ಯಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಆಗಿರುವಂತಹ, ಅಲ್ಲಿ ಆಗ್ತಿರುವಂತಹ ನೂರಾರು ಸಮಸ್ಯೆಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಆಗದೆ ಇರುವಂತಹ ನೀವು ಜನರ ಹಣವನ್ನು ಲೂಟಿ ಮಾಡ್ತಾ ಇದ್ದೀರಲ್ಲ, ಜನರ ಟ್ಯಾಕ್ಸ್ ಹಣದಿಂದ ಮಜಾ ಮಾಡ್ತಿದ್ದೀರಲ್ಲ. ಒಬ್ಬನೇ ಒಬ್ಬ ಶಾಸಕ, ಒಬ್ಬನೇ ಒಬ್ಬ MP ಲೋಕಸಭೆಯಲ್ಲಾಗ್ಲಿ, ರಾಜ್ಯಸಭೆಯ ಕರ್ನಾಟಕ ರಾಜ್ಯದ ವಿಧಾನಸಭೆಯಲ್ಲಾಗ್ಲಿ ಮಾತಾಡ್ತಾ ಇಲ್ಲಲ್ಲ. ನಿಮ್ಗೆ ಯಾಕೆ ಈ ಬದುಕು? ಇಂಥ ಕಚಡ ಬದುಕಲ್ಲಿ ಯಾಕೆ ಬದುಕುತ್ತೀರಿ? ನಿಮ್ಗೆ ನಾಚಿಕೆ ಆಗುದಿಲ್ವಾ? ಇಷ್ಟೊಂದು ಸಮಸ್ಯೆಗಳಾಗ್ತಿದೆ, ಒಬ್ಬನೇ ಒಬ್ಬ ಶಾಸಕ ಮಾತಾಡ್ತಾ ಇಲ್ಲ, ಒಬ್ಬನೇ ಒಬ್ಬ ಲೋಕಸಭಾ ಸದಸ್ಯ ಮಾತಾಡ್ತಾ ಇಲ್ಲ. ನಿಮ್ಗೆ ಯಾರ ಹೆದರಿಕೆ? ಕಾಮಾಂಧನ ಹೆದರಿಕೆಯ? ಅತ್ಯಾಚಾರಿಗಳ ಹೆದರಿಕೆಯ? ಯಾವ ಕಾರಣಕ್ಕಾಗಿ ನೀವು ಮಾತಾಡ್ತಾ ಇಲ್ಲ? ಇದನ್ನೆಲ್ಲ ನೋಡ್ಲಿಕ್ಕೆ ಈ ಕರ್ನಾಟಕದ ಜನತೆ ಇರ್ಬೇಕಾ? ಈ ದೇಶದ ಜನತೆ ಇರ್ಬೇಕಾ? ಸರ್ಕಾರದ ಜನರ ತೆರಿಗೆ ಹಣದಲ್ಲಿ ನೀವು ಮಜಾ ಮಾಡ್ತಿದ್ದೀರಿ, ಸಂಬಳ ತಗೊಳ್ತಾ ಇದ್ದೀರಿ. ಅದರಲ್ಲೇ ನೀವು ನಿಮ್ಮ ಎಲ್ಲ ಆರೋಗ್ಯ ಸಮಸ್ಯೆ ಇರ್ಬೋದು, ನಿಮ್ಗೆ ಬೇಕಾಗುವಂತ ಎಲ್ಲ ಸವಲತ್ತುಗಳನ್ನು ಸರ್ಕಾರದಿಂದ ಪಡಿತಾ ಇದ್ದೀರಿ. ಇಷ್ಟಾಗಿಯೂ ಕೂಡ ನೀವು ಮಾತಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಎಲ್ಲ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಎಲ್ಲ ರಾಜಕೀಯ ಪಕ್ಷಗಳಿಗೂ ಕೂಡ ನಾನು ಹೇಳ್ತಾ ಇದ್ದೇನೆ, ನಿಮ್ಗೆ ನಾಚಿಕೆ ಆಗುವುದಿಲ್ವಾ? ಒಂದು ಸೌಜನ್ಯ ವಿಷಯವನ್ನ ನೀವು ಎತ್ತಿ, ಇಲ್ಲ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಿ. ಯಾಕೆಂದ್ರೆ ಇದಕ್ಕಿಂತ ದೊಡ್ಡ ಹೇಳಿಕೆ ಇನ್ನು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾಚಿಕೆ ಆಗುದಿಲ್ಲ ನಿಮ್ಗೆ ಯಾರಿಗೂ? ಅಂತ ಸೌಜನ್ಯ ಪ್ರಕರಣ ಆಯ್ತು, ಮುಖ್ಯಮಂತ್ರಿ ಇದ್ದಾರೆ, ಏನು ಮಾತಾಡ್ತಿಲ್ಲ ಗೌಡ ಸಮುದಾಯದವರು. ಗೃಹ ಮಂತ್ರಿ ಇದ್ದಾರೆ, ಗೌಡ ಸಮುದಾಯದವರು ಮಾತಾಡ್ಲಿಲ್ಲ. ಮಂಗಳೂರಿನ ಉಸ್ತುವಾರಿ ಸಚಿವರಿದ್ದಾರೆ, ಅವತ್ತಿನ ಗೌಡ ಸಮುದಾಯದವರು ಮಾತಾಡ್ತಾ ಇಲ್ಲ. ಯಾರಾದ್ರೂ ಒಬ್ಬ ಮುಸ್ಲಿಂ ಹಿಂದುವನ್ನ ಕೊಂದಿದ್ರೆ ಇಷ್ಟೊತ್ತಿಗೆ ಎಲ್ಲಾ ಬಕೆಟ್ ಹಿಡ್ಕೊಂಡು ಓಡ್ ಬರ್ತಾ ಇದ್ದೀರಿ ನೀವು. ಎಲ್ಲೋದ್ರಿ ನೀವು? ಸಣ್ಣ ಸಣ್ಣ ಗಲಾಟೆಗೆ ಸಾವಿರಾರು ಜನ ಸೇರಿಸಿ ನೀವು ರಸ್ತೆ ತಡೆ ಮಾಡ್ತಿದ್ದೀರಲ್ಲ, ಸಣ್ಣ ಸಣ್ಣ ಸಮಸ್ಯೆ ಬಂದಾಗ ರಸ್ತೆ ತಡೆ ಮಾಡ್ತಿದ್ದೀರಲ್ಲ, ಪ್ರತಿಭಟನೆ ಮಾಡ್ತಿದ್ದೀರಲ್ಲ. ಇಲ್ಲಿ ಇಷ್ಟೊಂದು ಹೆಣಗಳು ಸಿಗ್ತಾ ಇದೆಯಲ್ಲ, ಯಾಕೆ ಆಗ್ತಾ ಇಲ್ವಾ ನಿಮ್ಗೆ? ಯಾಕೆ ಅದನ್ನ ಪ್ರತಿಭಟನೆ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ? ಅಥವಾ ಒಂದೇ ಒಂದು ಹೇಳಿಕೆ ಕೊಡ್ಲಿಕ್ಕೆ ಆಗ್ತಾ ಇಲ್ವಾ? ಯಾರ ಹೆದರಿಕೆ ನಿಮ್ಗೆ? ಕಾಮಾಂಧನ ಹೆದರಿಕೆಯ? ಅತ್ಯಾಚಾರಿಗಳ ಹೆದರಿಕೆಯ? ಅಥವಾ ಶಾಸಕ ಸ್ಥಾನಕ್ಕೆ ಕುತ್ತು ಬರ್ತದಂತ ಹೆದರಿಕೆಯ? ಅಥವಾ ಲೋಕಸಭಾ ಸ್ಥಾನಕ್ಕೆ ಕುತ್ತು ಬರ್ತದಂತ ಹೆದರಿಕೆಯ? ಅಥವಾ ಇನ್ನು ಮುಂದಿನ ಏನು ಚುನಾವಣೆಗೆ ಏನಾದ್ರೂ ಬರೋದು ತಪ್ಪಿ ಹೋಗುತ್ತನ್ನುವಂತ ಹೆದರಿಕೆ ಇದೆಯಾ? ಯಾವ ಕಾರಣಕ್ಕಾಗಿ ಮಾತಾಡ್ತಾ ಇಲ್ಲ? ನನ್ಗೆ ಅರ್ಥ ಆಗ್ತಾ ಇಲ್ಲ. ಯಾವ ಕಾರಣಕ್ಕಾಗಿ ನೀವು ಶಾಸಕರಾಗಿದ್ದೀರಿ? ಯಾವ ಕಾರಣಕ್ಕಾಗಿ ಶಾಸಕರಾಗಿದ್ದೀರಿ? ನಿಮ್ಮ ಮನೆಯ ಮನೆ ಮಕ್ಕಳನ್ನು ಮಾತ್ರ ನೀವು ನೋಡ್ಲಿಕ್ಕೆ ಶಾಸಕರಾಗಿದ್ದ? ಸಮಾಜದಲ್ಲಿ ಆಗಿರುವಂತ ಸಮಸ್ಯೆಗಳ ಬಗ್ಗೆ ಮಾತಾಡ್ಲಿಕ್ಕೆ ನಿಮ್ಗೆ ಯೋಗ್ಯತೆ ಇಲ್ವಾ? ಯಾಕೆ ಒಬ್ರು ಮಾತಾಡ್ತಾ ಇಲ್ಲ? ಕೇಳ್ಬೇಕಲ್ಲ ನಾವು. ಒಬ್ಬ ದೇಶದ, ಈ ರಾಜ್ಯದ, ಈ ಜಿಲ್ಲೆಯ ಒಬ್ಬ ನಾಗರಿಕನಾಗಿ ಕೇಳಲಿಕ್ಕೆ ನಮ್ಗೆ ಹಕ್ಕಿಲ್ವಾ? ಎಷ್ಟೇ ಸಲ ಮನವಿ ಮಾಡ್ಕೊಂಡ್ರು ಕೂಡ ಒಬ್ರು ಮಾತಾಡ್ತಿಲ್ಲ ಅಂತ ಹೇಳಿದ್ರೆ ಇನ್ನೇನ್ ಹೇಳ್ಬೇಕು ನಾವು ನಿಮ್ಗೆ? ಯಾವ ರೀತಿಯಾಗಿ ನಿಮ್ಗೆ ಮಾತಾಡ್ಬೇಕು? ಬಹುಶಃ ಅವ್ರ ತರನೇ ನಿಮ್ಗೆ ಹಣದ ಆಮಿಷ ಕೊಟ್ಟು ಮಾತಾಡ್ಬೇಕಾ? ಅಥವಾ ಅಧಿಕಾರದ ಆಮಿಷ ಕೊಟ್ಟು ಮಾತಾಡ್ಬೇಕಾ? ಯಾವ ಕಾರಣಕ್ಕಾಗಿ ಮಾತಾಡ್ಬೇಕು? ಯಾವ ಕಾರಣದಿಂದ ಹೇಳಬೇಕು? ಒಬ್ಬ ಲಜ್ಜೆಗೆಟ್ಟ ಒಬ್ಬ ವಿರೋಧ ಪಕ್ಷದ ನಾಯಕ ಇದ್ದಾನೆ, R. ಅಶೋಕ್.
ಇದನ್ನ ಹೇಳ್ತೀನಿ ನಾನು. ಯಾಕೆ ನಿಮ್ಗೆ ಬೇರೆ ಎಲ್ಲ ವಿಷಯದಲ್ಲಿ ಮಾತಾಡ್ತಿದ್ದೀರಿ, ಸರ್ಕಾರ ಎಡವಿದಾಗ ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ನಿಮ್ಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ವಾ? ಏನ್ ಹೇಳ್ತಿದ್ದೀರಿ? ಕೇರಳ ಮುಸ್ಲಿಂ ಲೀಗು ಅಥವಾ ಬೇರೆ ಎಡಪಂಥೀಯರು ಬಂದು ಇಲ್ಲಿ ದೇವಸ್ಥಾನದ ಧರ್ಮವನ್ನು ಹಾಳು ಮಾಡ್ಲಿಕ್ಕೆ ಹೋರಾಟ ಮಾಡ್ತಿದ್ದಾರೆ. ಯಾರ್ರೀ? ನಾನು ಒಬ್ಬ ಹಿಂದೂ, ನಾನು ಬಿಜೆಪಿ ಪಕ್ಷದಲ್ಲಿ ಕೆಲಸ ಮಾಡ್ದವನೇ, ನಾನು ಸಂಘಟನೆಯಲ್ಲಿ ಕೆಲಸ ಮಾಡ್ದವನೇ. ನನ್ನಂತ ಸಾವಿರಾರು ಜನ, ಲಕ್ಷಾಂತರ ಜನ ಸೌಜನ್ಯ ಹೋರಾಟದಲ್ಲಿ ಹೋರಾಟ ಮಾಡ್ತಿದ್ದಾರೆ. ತಿಳ್ಕೊಳ್ಬೇಕಲ್ಲ, ನಿಮ್ಗೆ ಗೊತ್ತಿದೆಯಲ್ವಾ? ನೀವು ಕೂಡ ಒಬ್ಬರು ಗೃಹ ಸಚಿವರಾಗಿದ್ದವರು, ನಿಮ್ಗೂ ಕೂಡ ಇದ್ರದ್ದೆಲ್ಲ ಮಾಹಿತಿಗಳು ಇದೆ. ಯಾವ ಕಾರಣಕ್ಕಾಗಿ ಮಾತಾಡ್ತಾ ಇಲ್ಲ ನೀವು ಕೂಡ ತನಿಖೆಯ ದಿಕ್ಕನ್ನು ಬದಲಾಯಿಸುವಂತ ಹೇಳಿಕೆಯನ್ನ ಕೊಡ್ತಿದ್ದೀರಿ. ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಯಾವ ರೀತಿ ನಡ್ಕೊಳ್ಬೇಕನ್ನೋದು ಗೊತ್ತಾಗ್ತಾ ಇಲ್ವಾ? ಇಡೀ ರಾಜ್ಯದ ಜನತೆ ನಿಮ್ಮನ್ನು ನೋಡ್ತಾ ಇದ್ದಾರೆ. ಎಲ್ಲ ಪಕ್ಷದ ಶಾಸಕರನ್ನು ಕೂಡ ಇಡೀ ರಾಜ್ಯದ ಜನತೆ, ದೇಶದ ಜನತೆ ನೋಡ್ತಾ ಇದ್ದಾರೆ. ಮುಂದೊಂದಿನ ನೀವು ರಾಜಕೀಯದಲ್ಲಿ ಗೆಲ್ಲಬಹುದು, ಆದರೆ ಸೌಜನ್ಯ ಶಾಪದಿಂದ, ಅಣ್ಣಪ್ಪ ಮಂಜುನಾಥ ಶಾಪದಿಂದ ನೀವು ಖಂಡಿತ ತಪ್ಪಿಸ್ಕೊಳ್ಳಿಕ್ ಸಾಧ್ಯನೇ ಇಲ್ಲ. ಖಂಡಿತ ಸಾಧ್ಯ ಇಲ್ಲ. ನಿಮ್ಗೆ ಲಕ್ಷಾಂತರ ಜನ, ಕೋಟ್ಯಾಂತರ ಜನರ ಶಾಪ ಇದೆ. ಶಾಪ ವಿಮೋಚನೆಗೆ ನಿಮ್ಗೆ ಯಾವತ್ತೂ ಶಾಪ ವಿಮೋಚನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನಾದ್ರೂ ನೀವು ಸೌಜನ್ಯ ವಿಷಯದಲ್ಲಿ, ಅಲ್ಲಿ ಸತ್ತಂತ ಸಾವಿರಾರು ಜನರ ವಿಷಯದಲ್ಲಿ ಮಾತನಾಡಿ, ಆ ಶಾಪ ವಿಮೋಚನೆಯನ್ನು ಮಾಡ್ಕೊಳ್ಳಿ. ಮುಂದಾದ್ರೂ ಒಂದಿನ ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ತದೆ. ಇಲ್ಲ ಅಂದ್ರೆ ನಾವು ಖಂಡಿತವಾಗಿ ಹೇಳ್ತೇವೆ, ನಿಮ್ಗೂ ಕೂಡ ಇದೇ ಗತಿ ಬರ್ತದೆ. ಆವಾಗ ನಿಮ್ಗೆ ಅರ್ಥ ಆಗ್ತದೆ ಆ ನೋವೇನನ್ನೋದು, ಆವಾಗ ನಿಮ್ಗೆ ಅರ್ಥ ಆಗ್ತದೆ. ಇಷ್ಟೊಂದು ಜನ ಹೋರಾಟ ಮಾಡ್ತಿದ್ದಾರೆ, ಕೋಟ್ಯಾಂತರ ಜನ ಹೋರಾಟ ಮಾಡ್ತಿದ್ದಾರೆ. ನಿಮ್ಗೆ ಯಾರಿಗೂ ಮಾತಾಡ್ಲಿಕ್ಕೆ ಬರುದಿಲ್ವಾ? ನಿಮ್ಗೆ ಸಂಬಳ ಕಮ್ಮಿ ಆಯ್ತಂತ ವಿಧಾನಸೌಧದಲ್ಲಿ ರಾತ್ರಿ ಇಡೀ ಮಲ್ಕೋತೀರಾ. ಹಿಂದೂ ಮುಸ್ಲಿಂ ಗಲಾಟೆ ಆಯ್ತಂದ್ರೆ ವಿಧಾನಸೌಧದಲ್ಲಿ ಮಲ್ಕೋತೀರಾ. ಎರಡು ಪಾರ್ಟಿಯವರು ಯಾರೋ ಅಲ್ಲಿ ಗಣಿ ಲೂಟಿ ಮಾಡ್ದಾರಂತೇಳಿ ನೀವು ಮಲ್ಕೊಳ್ತೀರಾ. ಯಾವುದೋ ಒಂದು ಸಮಸ್ಯೆ ಆಯ್ತಂತ ಹೋರಾಟ ಮಾಡ್ತೀರಾ. ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆ, ರಸ್ತೆ ತಡೆ, ಜಿಲ್ಲಾಧಿಕಾರಿ ಕಚೇರಿ ಎದುರು ರಸ್ತೆ ತಡೆ, ಪ್ರತಿಭಟನೆ. ಏನು ವಿಧಾನಸೌಧದಲ್ಲಿ ಸರ್ಕಾರಿ ಹಣವನ್ನು ತಿಂದು ಅಲ್ಲೇ ಮಲ್ಕೊಳ್ಳೋದು, ಅಲ್ಲಿ ಪ್ರತಿಭಟನೆ. ಈಗ ಯಾಕೆ ಮಾಡ್ಲಿಕ್ಕೆ ಆಗುದಿಲ್ಲ? ಒಬ್ನು ಶಾಸಕನ ತಾಕತ್ತಿಲ್ವಾ ಮಾತಾಡ್ಲಿಕ್ಕೆ ಸೌಜನ್ಯ ವಿಷಯದಲ್ಲಿ? ಅದು ಒಂದಂತೂ ತಿಳ್ಕೊಳ್ಳಿ, ಸೌಜನ್ಯ ಶಾಪ, ಅಣ್ಣಪ್ಪ ಮಂಜುನಾಥನ ಶಾಪ ನಿಮ್ಗೆ ತಟ್ಟದೆ ಬಿಡುದಿಲ್ಲ. ನಿಮ್ಗೆ 100 ವರ್ಷ ಈ ಶಾಪ ಇರ್ತದೆ. ಇನ್ನು ಕೂಡ ಹೇಳ್ತೇವೆ, ಎಲ್ಲ ಹೋರಾಟಗಾರರು, ನೊಂದಿರುವಂತ ಎಲ್ಲ ಜನರು ಸೇರಿ ನಿಮ್ಗೆ ಶಾಪ ಹಾಕ್ತೇವೆ. ಎಲ್ಲ ಜನ ಸೇರಿ ನಿಮ್ಗೆ ಶಾಪ ಹಾಕ್ತಾರೆ. ಅದನ್ನ ತಿಳ್ಕೊಳ್ಳಿ ನೀವು. ನಿಮ್ಗೆ ಈ ಶಾಪ ವಿಮೋಚನೆಯಿಂದ ಹೊರ ಬರ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಇನ್ನಾದ್ರೂ ನಿಮ್ಗೆ ಹೇಳ್ತೇವೆ, ಇನ್ನಾದ್ರೂ ಕೂಡ ನ್ಯಾಯ ಪರವಾಗಿ ಮಾತಾಡಿ, ಸತ್ಯದ ಪರವಾಗಿ ಮಾತಾಡಿ, ಅಲ್ಲಿ ಸತ್ತಂತ 100 ಜನರ ಪರವಾಗಿ ಮಾತಾಡಿ. ಯಾರ ಪರವಾಗಿ ಮಾತಾಡಬೇಡಿ ನೀವು. ಯಾರ ಅತ್ಯಾಚಾರಿಗಳಿದ್ದಾರೆ, ಯಾರಲ್ಲಿ ಸಮಸ್ಯೆ ಮಾಡಿದ್ದಾರೆ, ಇಷ್ಟೊಂದು ಸಮಸ್ಯೆಗಳು ಆಗ್ತಾ ಇದೆ, ಅದ್ರ ವಿರುದ್ಧ ಮಾತಾಡಿ. ಯಾರು ಕೂಡ ಧರ್ಮದ ವಿರೋಧ ಮಾತಾಡಿ ಅಂತ ಹೇಳ್ತಾ ಇಲ್ಲ, ದೇವಸ್ಥಾನದ ವಿರೋಧ ಮಾತಾಡಿ ಅಂತ ಹೇಳ್ತಾ ಇಲ್ಲ, ಅಥವಾ ಯಾವುದೋ ತಿಳಿದ ವಿಷಯವನ್ನು ಮಾತಾಡಿ ಅಂತ ಹೇಳ್ತಾ ಇಲ್ಲ. ಹಾಗಾಗಿ ಇನ್ನಾದ್ರೂ ಕೂಡ ನಿಮ್ಗೆ ಅವಕಾಶ ಇದೆ, ನೀವು ಮಾಡಿರುವಂತ ತಪ್ಪನ್ನು ಸರಿ ಮಾಡ್ಕೊಳ್ಳಿ. ಇನ್ನೇನಾದ್ರೂ ಕೊನೆಯದಾಗಿ ಹೇಳುವಂತ ಉದ್ದೇಶ? ಕೊನೆಯದಾಗಿ ಏನ್ ಹೇಳಲಿಕ್ಕಿಲ್ಲ. ನಾಚಿಕೆಗೆಟ್ಟ ಕೆಲವೊಂದು ರಾಜಕೀಯ ವ್ಯಕ್ತಿಗಳಿಗೆ ಏನ್ ಮಾತಾಡ್ಲಿಕ್ಕಿದೆ? ಮಾನ ಮರ್ಯಾದೆ ಎಲ್ಲ ಬಿಟ್ಕೊಂಡು ಇದ್ದಂತವರಿಗೆ ಏನ್ ಮಾತಾಡ್ಲಿಕ್ಕಿದೆ? ಇನ್ನೇನ್ ಮಾತಾಡ್ಬೇಕು? ಇನ್ನೇನು ಮಾತಾಡ್ಲಿಕ್ಕಿಲ್ಲ. ನಿಮ್ಗೆ ನ್ಯಾಯ ಇದ್ರೆ, ಸತ್ಯ ಅನ್ನೋದಿದ್ರೆ, ಈ ದೇಶದ ಕಾನೂನಿನ ಮೇಲೆ ಗೌರವ ಇದ್ರೆ, ಅಣ್ಣಪ್ಪ ಮತ್ತು ಮಂಜುನಾಥನಿಗೆ ನೀವು ನಂಬುದೇ ಹೋದಾಗಿದ್ರೆ, ಇನ್ನಾದ್ರೂ ಕೂಡ ವಿಧಾನಸಭೆಯಲ್ಲಿ ಮಾತಾಡಿ, ಲೋಕಸಭೆಯಲ್ಲಿ ಮಾತಾಡಿ, ಅಥವಾ ಸಾರ್ವಜನಿಕವಾಗಿ ಆಗ್ತಿರುವ ಸಮಸ್ಯೆಗಳ ಬಗ್ಗೆ ಮಾತಾಡಿ. ಅಟ್ಲೀಸ್ಟ್ ಸೌಜನ್ಯಗಳಂತ ಸತ್ತಂತ ಅದೆಷ್ಟೋ ಜನರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನು ಮಾಡಿ ಅಂತ ನಾನು ಅವ್ರ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಈಗ ದಿನೇಶ್ ಗಾಣಿಗ್ರವರು ಸಾಕಷ್ಟು ಈ ರಾಜಕಾರಣಿಗಳಿಗೆ ಬೈದು ಉಪ್ಪಿನಕಾಯಿ ಹಾಕಿದ್ದಾರೆ, ಆಯ್ತಾ? ಏನು ಅವ್ರ ಮನಸ್ಸಿನಲ್ಲಿರುವ ಆಕ್ರೋಶದ ಕಟ್ಟೆ ಹೊಡೆದಿದೆ, ಇವತ್ತು ಕಟ್ಟೆ ಹೊಡೆದು ಹೊರಗೆ ಬಂದಿದೆ. ಆಕ್ರೋಶ ಸಹಜ,
ಆದರೆ ರಾಜಕಾರಣಿಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಈ ಎಲ್ಲ ಪ್ರಕರಣಕ್ಕೆ ಒಂದು ರೀತಿಯ ಒಂದು ತಾರ್ಕಿಕ ಅಂತ್ಯವನ್ನು ಕೊಡಬೇಕು, ಒಂದು ನ್ಯಾಯಬದ್ಧವಾದ ಒಂದು ಇದನ್ನು ಕೊಡಬೇಕು, ಯಾರ್ದು ಪರ ಯಾರ್ದು ವಿರುದ್ಧ ಅಂತಲ್ಲ, ಅಲ್ಲಿ ಏನಾಗಿದೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟು ಕಾರ್ಯನಿರ್ವಹಿಸಬೇಕು ಅಂತ ಹೇಳ್ತಾ ಇಷ್ಟೊತ್ತು ದಿನೇಶ್ ಗಾಣಿಗರವರು ಮಾತಾಡಿದ ವಿಚಾರಕ್ಕೆ ಸಂಬಂಧಪಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಬೇಕು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮೊಂದಿಗೆ ಮಾತಾಡಿದ ದಿನೇಶ್ ಗಾಣಿಗ ಅವರಿಗೆ ವಿಶೇಷವಾದ ಧನ್ಯವಾದಗಳು. ನಮಸ್ತೆ.